ಭಗವದ್ಗೀತೆಯನ್ನು ಓದುವಾಗ ಮಹರ್ಷಿ ವೇದವ್ಯಾಸ್ ಮಾನವ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಸಾರ್ವತ್ರಿಕ ಮತ್ತು ಶಾಶ್ವತ ಸೂತ್ರಗಳನ್ನು ಹೇಗೆ ಬರೆದರು ಎಂದು ಆಶ್ಚರ್ಯವಾಗುತ್ತದೆ. ಅಷ್ಟಾವಕ್ರ ಗೀತೆಯನ್ನು ಓದುವಾಗ ಅದಕ್ಕಿಂತ ಹೆಚ್ಚು ಆಶ್ಚರ್ಯವಾಗುತ್ತದೆ. ಅಷ್ಟಕ್ಕೂ ಮಹರ್ಷಿ ಅಷ್ಟಾವಕ್ರನು ಬ್ರಹ್ಮ ಮತ್ತು ಆತ್ಮದ ಬಗ್ಗೆ ಆಳವಾದ ಜ್ಞಾನವನ್ನು ಹೇಗೆ ಪಡೆದುಕೊಂಡನು? ಈ ಗೀತಾವನ್ನು ಓದುವುದರ ನೇರ ಪರಿಣಾಮವೆಂದರೆ ನೀವು ತಕ್ಷಣ ಪ್ರಪಂಚದ ಸುಳ್ಳು ಮತ್ತು ಆತ್ಮದ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಈ ತಿಳುವಳಿಕೆಯು ನಿಮ್ಮ ದುಃಖದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಮತ್ತು ಮೋಕ್ಷದ ಕಡೆಗೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಅಷ್ಟಾವಕ್ರ ಗೀತೆಗಳು ಅಷ್ಟೊಂದು ಪರಿಣಾಮಕಾರಿಯಾಗಿದ್ದರೂ ಭಗವದ್ಗೀತೆಗಿಂತ ಓದುವುದು ಕಡಿಮೆ. ಅಷ್ಟಾವಕ್ರ ಗೀತವು ಆತ್ಮವನ್ನು ಎದುರಿಸಲು ನಮಗೆ ಸುಲಭವಾಗಿ ಅನುವು ಮಾಡಿಕೊಡುತ್ತದೆ. ಆದರೆ ಅಷ್ಟು ಸುಲಭವಾಗಿ ಆತ್ಮವನ್ನು ಕಂಡುಹಿಡಿದ ಮಹರ್ಷಿ ಅಷ್ಟಾವಕ್ರನ ಜೀವನ ಕಥೆಯೂ ಅಷ್ಟೇ ಸಂಕೀರ್ಣವಾಗಿದೆ. ಈ ಮಹಾನ್ ಬಾಲ್ ಆಶಿಯ ಜೀವನ ಕಥೆಯೊಂದಿಗೆ ನಾವು ಮುಖಾಮುಖಿಯಾಗೋಣ. ಅಷ್ಟಾವಕ್ರನ ಜೀವನದ ಕಥೆಯನ್ನು ಮಹಾಭಾರತದ 102 ಮತ್ತು 133ನೇ ಅಧ್ಯಾಯಗಳಲ್ಲಿ ಹೇಳಲಾಗಿದೆ. ಈ ಮಹಾವಾಕ್ಯದ ಅರ್ಥ ತತ್ವಂ ಅಸಿ ಎಂದರೆ ಅವನು ನೀನು ಮಾತ್ರ. ಅವನೇ ತನ್ನ ಮಗನಾದ ಆಶಿ ಶ್ವೇದ್ ಕೇತುವಿಗೆ ಬ್ರಹ್ಮವಿದ್ಯೆಯ ವಿಶೇಷ ಜ್ಞಾನವನ್ನು ನೀಡಿದನು. ಅರ್ಷಿ ಕಹೋಡ್ ಮಹರ್ಷಿ ಉದ್ದಾಲಕ್ ಅವರ ಇನ್ನೊಬ್ಬ ಶಿಷ್ಯ. ಆಕೆಯ ಸೇವೆಯಿಂದ ಸಂತುಷ್ಟರಾದ ಮಹರ್ಷಿ ಉದ್ದಾಲಕರು ಅರ್ಷಿ ಕಹೋಡ್ಗೆ ಸಂಪೂರ್ಣ ವೇದ ಗ್ರಂಥಗಳತ್ತ ಗಮನ ಹರಿಸಲಿಲ್ಲ. ವಾಸ್ತವವಾಗಿ ಅವರು ತಮ್ಮ ಮಗಳು ಸುಜಾತ ಅವರನ್ನು ಮದುವೆಯಾದರು. ಸುಜಾತ ಗರ್ಭಿಣಿಯಾದಾಗ ಆಕೆಯ ಹುಟ್ಟಲಿರುವ ಮಗು ಬೆಂಕಿಯಂತೆ ಪ್ರಕಾಶಮಾನವಾಗಿತ್ತು. ಒಂದು ದಿನ ಆಶಿಕ್ ಹೋದ್ ಸ್ವಯಂ ಅಧ್ಯಯನ ಮಾಡುತ್ತಿದ್ದಾಗ ಗರ್ಭಿಣಿ ಮಗು ಅವನಿಗೆ ಅಡ್ಡಿಪಡಿಸಿತು. ತಂದೆಯೇ, ನೀವು ಹಗಲು ರಾತ್ರಿ ವೇದಗಳನ್ನು ಓದುತ್ತೀರಿ, ಆದರೂ ನಿಮ್ಮ ಉಚ್ಚಾರಣೆಯು ಅಶುದ್ಧವಾಗಿ ಉಳಿದಿದೆ. ಶಿಷ್ಯರ ನಡುವೆ ಕುಳಿತಿದ್ದ ಮಹರ್ಷಿ ಕಹೋಡ್ ಈ ಖಂಡನೆಯನ್ನು ಕೇಳಿ ಅವಮಾನದಿಂದ ಆಘಾತಕ್ಕೊಳಗಾದರು. ಹೊಟ್ಟೆಯಲ್ಲಿದ್ದಾಗ ಇಂತಹ ವಕ್ರ ಮಾತುಗಳನ್ನಾಡುತ್ತೀಯ, ಇದರಿಂದ 8 ಅಂಗಗಳು ವಕ್ರವಾಗುತ್ತೀಯ ಎಂದು ಗರ್ಭದಲ್ಲಿರುವ ಮಗುವನ್ನು ಶಪಿಸಿದನು. ಈ ಶಾಪದ ಫಲವಾಗಿ ಆ ಮಗು 8 ಅಂಗಗಳಲ್ಲಿ ವಕ್ರವಾಗಿ ಜನಿಸಿದ್ದರಿಂದ ಅಷ್ಟಾವಕ್ರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಮಹರ್ಷಿ ಉದ್ದಾಲಕನ ಮಗ ಬಿಳಿ ಕೇತುವಿನ ವಯಸ್ಸು ಕೂಡ ಅಷ್ಟಾವಕ್ರನಂತೆಯೇ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ತಾಯಿಯ ಚಿಕ್ಕಪ್ಪ ಮತ್ತು ಸೋದರಳಿಯ ಒಟ್ಟಿಗೆ ಶಿಕ್ಷಣ ಪಡೆದರು. ಮಹರ್ಷಿ ಉದ್ದಾಲಕರು ಇಬ್ಬರಿಗೂ ಗುರುಗಳು. ಅಷ್ಟಾವಕ್ರನು ತಾಯಿಯ ಗರ್ಭದಲ್ಲಿದ್ದಾಗ ಆಗ ಸುಜ್ತಾ ತನ್ನ ಪತಿ ಶಿಕ್ ಕೋಡ್ ಬಳಿ ಹಣದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಮಗುವಿನ ಜನನದ ಸಮಯದಲ್ಲಿ ಹಣದ ಅಗತ್ಯವಿದೆ ಎಂದು ಅವರು ಹೇಳಿದರು ಮತ್ತು ಶಿಕ್ ಕೋಡ್ ಹಣ ಸಂಪಾದಿಸಲು ರಾಜ ಜನಕನ ಆಸ್ಥಾನಕ್ಕೆ ಹೋದರು. ಅಲ್ಲಿ ಅವರು ರಾಜ ಪಂಡಿತ್ ಬಂಡಿಯೊಂದಿಗೆ ಚರ್ಚೆ ನಡೆಸಬೇಕಾಯಿತು. ಅದರಲ್ಲಿ ಅವರು ಸೋತರು. ರಾಜ ಪಂಡಿತ್ ಬಂಡಿ ಅವರನ್ನು ನೀರಿನಲ್ಲಿ ಮುಳುಗಿಸಿದರು. ಮಹರ್ಷಿ ಉದ್ದಾಲಕನಿಗೆ ಈ ಸುದ್ದಿ ತಿಳಿದಾಗ ಅವನು ತನ್ನ ಮಗಳು ಸುಜಾತಾಳಿಗೆ ಎಲ್ಲವನ್ನೂ ಹೇಳಿದನು ಮತ್ತು ಇದನ್ನು ತನ್ನ ಮಗನಿಗೆ ಎಂದಿಗೂ ಹೇಳಬೇಡ ಎಂದು ಕೇಳಿದನು. ಹುಟ್ಟಿದಾಗಿನಿಂದ ಅಷ್ಟಾವಕ್ರನು ಮಹರ್ಷಿ ಉದ್ದಾಲಕನನ್ನು ತನ್ನ ತಂದೆ ಮತ್ತು ಬಿಳಿ ಕೇತುವನ್ನು ತನ್ನ ಸಹೋದರ ಎಂದು ಪರಿಗಣಿಸಿದನು. ಆದರೆ ರಹಸ್ಯವನ್ನು ಬಹಿರಂಗಪಡಿಸಬೇಕಾಗಿತ್ತು. 12ನೆಯ ವಯಸ್ಸಿನಲ್ಲಿ ಅಷ್ಟಾವಕ್ರನು ತನ್ನ ಮಗನೆಂದು ಭಾವಿಸಿ ಮಹರ್ಷಿ ಉದ್ದಾಲಕರ ಮಡಿಲಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ಬಿಳಿ ಕೇತು ಬಂದನು. ಅಷ್ಟಾವಕ್ರನ ಕೈ ಹಿಡಿದು ಎಳೆದಾಡಿದನು. ಅಷ್ಟಾವಕ್ರನಿಗೆ ಶ್ವೇತಕೇತಿಗೆ, ಇದು ನಿನ್ನ ತಂದೆಯ ಮಡಿಲಲ್ಲ. ಈ ಘಟನೆಯಿಂದ ದುಃಖಿತನಾದ ಮಗು ಅಷ್ಟಾವಕ್ರನು ತನ್ನ ತಾಯಿಯನ್ನು ಕೇಳಿದನು, ನನ್ನ ತಂದೆಯಲ್ಲಿ? ಹೇಳು, ಹೇಳದಿದ್ದರೆ ನಾನು ನಿನ್ನನ್ನು ಶಪಿಸುತ್ತೇನೆ. ಅಷ್ಟಾವಕ್ರನ ದುಃಖವನ್ನು ಅನುಭವಿಸಿ ಅವನ ಶಾಪಕ್ಕೆ ಹೆದರಿದ ತಾಯಿ ಸುಜಾತ ಅವನಿಗೆ ಸಂಪೂರ್ಣ ರಹಸ್ಯವನ್ನು ಬಹಿರಂಗಪಡಿಸಿದಳು. ಇದನ್ನು ಕೇಳಿದ ಮಗು ಅಷ್ಟಾವಕ್ರನಿಗೆ ದುಃಖವಾಯಿತು. ಅವನ ಮನಸ್ಸಿನಲ್ಲಿ ಅವನು ತನ್ನ ಸೆರೆಯಿಂದ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು ಮತ್ತು ಶ್ವೇದ್ ಕೇತುವಿನ ಬಳಿಗೆ ಹೋಗಿ ರಾಜ ಜನಕನ ಸಭೆಗೆ ಏಕೆ ಹೋಗಬಾರದು ಎಂದು ಹೇಳಿದನು. ಅವರ ಆಸ್ಥಾನದಲ್ಲಿ ಅನೇಕ ಆಶ್ಚರ್ಯಕರ ಸಂಗತಿಗಳು ನಡೆಯುತ್ತವೆ ಮತ್ತು ವಿದ್ವಾಂಸರಲ್ಲಿ ಚರ್ಚೆಗಳು ನಡೆಯುತ್ತವೆ ಎಂದು ನಾನು ಕೇಳಿದ್ದೇನೆ. ಪಂಡಿತ ಬ್ರಾಹ್ಮಣರಿಬ್ಬರ ಗ್ರಂಥಗಳನ್ನು ಕೇಳುತ್ತೇವೆ. ಒಳ್ಳೆಯ ಆಹಾರ ಸಿಗುತ್ತದೆ ಮತ್ತು ನಮ್ಮ ಉಪದೇಶದ ಶಕ್ತಿಯೂ ಹೆಚ್ಚುತ್ತದೆ. ಶ್ವೇತಕೇತುವು ಸ್ವತಃ ಉನ್ನತ ಜ್ಞಾನದ ಬಗ್ಗೆ ಕುತೂಹಲದಿಂದ ಹೊಯ್ಗ್ ಮಂಡಬ್ ಕಡೆಗೆ ಹೋಗುತ್ತಿರುವಾಗ ರಾಜ ಜನಕನ ಯಾಗದಲ್ಲಿ ಭಾಗವಹಿಸಲು ಸಿದ್ಧರಾಗಿದ್ದರು. ಇಬ್ಬರೂ ದಾರಿಯಲ್ಲಿ ಜನಕನನ್ನು ಭೇಟಿಯಾದರು. ಆ ಸಮಯದಲ್ಲಿ ರಾಜ ಸೇವಕರು, ಆದರೆ ಬ್ರಾಹ್ಮಣ ಸಿಕ್ಕರೆ ಮೊದಲು ದಾರಿ ಕೊಡಬೇಕು.
ಇದನ್ನು ಕೇಳಿದ ರಾಜ ಜನಕನು ಮಾರ್ಗವನ್ನು ತೊರೆದನು ಮತ್ತು ಬೆಂಕಿ ಎಂದಿಗೂ ಚಿಕ್ಕದಾಗುವುದಿಲ್ಲ ಎಂದು ಹೇಳಿದನು. ದೇವರಾಜ್ ಇಂದ್ರ ಕೂಡ ಯಾವಾಗಲೂ ಬ್ರಾಹ್ಮಣರ ಮುಂದೆ ತಲೆಬಾಗುತ್ತಾನೆ. ಇದಾದ ಬಳಿಕ ಯಾಗದ ದ್ವಾರದಲ್ಲಿದ್ದ ದ್ವಾರಪಾಲಕರು, ನಾವು ಪಂಡಿತ್ ರಾಜ್ ಬಂಡಿಗೆ ಕಾವಲುಗಾರರು ಎಂದು ಹೇಳಿದರು. ಅವರ ಸೂಚನೆಗಳ ಪ್ರಕಾರ ಬಾಲ ಬ್ರಾಹ್ಮಣರು ಈ ಯಾಗವನ್ನು ಪ್ರವೇಶಿಸುವಂತಿಲ್ಲ. ವೃದ್ಧರು ಮತ್ತು ಬುದ್ಧಿವಂತ ಬ್ರಾಹ್ಮಣರು ಮಾತ್ರ ಇಲ್ಲಿ ಪ್ರವೇಶಿಸಬಹುದು. ಅಷ್ಟಾವಕ್ರನು ಹೇಳಿದನು, ನಾವು ಬ್ರಹ್ಮಚರ್ಯವನ್ನು ಅನುಸರಿಸಿದ ಕಾರಣ ನಾವು ವಯಸ್ಸಾದವರು ಮತ್ತು ನಾವು ವೇದಗಳ ಪ್ರಭಾವದಿಂದ ಧನ್ಯರಾಗಿದ್ದೇವೆ. ನಾವು ನಮ್ಮ ಶಿಕ್ಷಕರ ಸೇವಕರು. ಜಿತೇಂದ್ರ, ಸಣ್ಣ ಬೆಂಕಿಯ ಕಿಡಿಯಾದರೂ ಉರಿಯುತ್ತದೆ. ವಯಸ್ಸಾಗುವುದರಿಂದ, ಕೂದಲು ಬೆಳೆಯುವುದರಿಂದ, ಸಂಪತ್ತನ್ನು ಹೆಚ್ಚಿಸುವುದರಿಂದ ಮತ್ತು ಹೆಚ್ಚು ಸಹೋದರರನ್ನು ಹೊಂದುವುದರಿಂದ ಮಾತ್ರ ಒಬ್ಬರು ಶ್ರೇಷ್ಠರಾಗುವುದಿಲ್ಲ. ನಾನು ರಾಜ್ಯಸಭೆಯಲ್ಲಿ ಪಂಡಿತ್ ರಾಜಬಂದಿ ಅವರನ್ನು ಭೇಟಿ ಮಾಡಲು ಬಂದಿದ್ದೇನೆ. ಇಂದು ನಾವು ಶಾಸ್ತ್ರಾರ್ಥವನ್ನು ಮಾಡುವುದನ್ನು ನೀವು ನೋಡುತ್ತೀರಿ ಮತ್ತು ಬಂದಿಯನ್ನು ಸೋಲಿಸುವುದನ್ನು ನೀವು ಕಾಣುತ್ತೀರಿ. ದ್ವಾರಪಾಲಕನು ಸೂಚಿಸಿದ ಮೇಲೆ ಅವನು ಜನಕ ರಾಜನಿಗೆ ಹೇಳಿದನು, ನಾನು ಅದ್ವೈತ ಬ್ರಹ್ಮದ ಬಗ್ಗೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬಂದಿದ್ದೇನೆ. ಬಂದಿ ಎಂಬ ಪ್ರಸಿದ್ಧ ವಿದ್ವಾಂಸರು ಎಲ್ಲಿದ್ದಾರೆ? ನಾನು ಅವರನ್ನು ಭೇಟಿಯಾಗುತ್ತೇನೆ ಮತ್ತು ಸೂರ್ಯನು ನಕ್ಷತ್ರಗಳ ಬೆಳಕನ್ನು ನಂದಿಸುವಂತೆಯೇ ಅವರ ಪ್ರಕಾಶವನ್ನು ನಂದಿಸುತ್ತೇನೆ. ರಾಜ ಜನಕನು, ಬ್ರಾಹ್ಮಣ ಕುಮಾರನೇ, ನಿನ್ನ ವಿಪಾಕ್ಷಿಯ ಪ್ರವಚನದ ಬಲವನ್ನು ತಿಳಿಯದೆ ಬಂದಿಯನ್ನು ಸೋಲಿಸುವ ಬಗ್ಗೆ ಮಾತನಾಡುತ್ತೀಯಾ ಎಂದನು. ಆರೋಪಿಯ ಬಲವನ್ನು ತಿಳಿಯದವರು ಮಾತ್ರ ಇಂತಹ ಮಾತುಗಳನ್ನು ಹೇಳಬಹುದು. ವೇದಗಳನ್ನು ಅನುಸರಿಸಿದ ಅನೇಕ ಬ್ರಾಹ್ಮಣ ಬಂದಿಗಳ ಪ್ರಭಾವವನ್ನು ನೋಡಿ ಅಷ್ಟಾವಕ್ರನು ಉತ್ತರಿಸಿದನು, ಮಹಾರಾಜ್, ಖೈದಿಯು ನಮ್ಮಂತಹ ಜನರೊಂದಿಗೆ ವಾದ ಮಾಡುವ ಅವಕಾಶವನ್ನು ಪಡೆದಿಲ್ಲ. ಅದಕ್ಕಾಗಿಯೇ ಅವನು ಸಿಂಹವಾಗಿ ಉಳಿದಿದ್ದಾನೆ. ಇಂದು ಅವನು ನನ್ನನ್ನು ಭೇಟಿಯಾದಾಗ ಅವನು ಒಡೆದ ಒಣಹುಲ್ಲಿನಂತೆ ರಸ್ತೆಯ ಮೇಲೆ ಮಲಗುತ್ತಾನೆ. ಇದನ್ನು ಕುರಿತು ರಾಜ ಜನಕನು ಪರೀಕ್ಷೆಯ ಉದ್ದೇಶದಿಂದ ಹೇಳಿದನು, 30 ಘಟಕಗಳು, 12 ಭಾಗಗಳು, 24 ಹಬ್ಬಗಳು ಮತ್ತು 300ಕ್ಕೂ ಹೆಚ್ಚು ಆರಂಗಳನ್ನು ಹೊಂದಿರುವ ವಸ್ತುವನ್ನು ತಿಳಿದಿರುವ ಮತ್ತು ಅದರ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವವನು ಉನ್ನತ ದರ್ಜೆಯ ಜ್ಞಾನಿ. ಅದಕ್ಕೆ ಉತ್ತರವಾಗಿ ಅಷ್ಟಾವಕ್ರ, ಮಹಾರಾಜ, ಇದರಲ್ಲಿ 12 ಅಮಾವಾಸ್ಯೆಗಳು, 12 ಹುಣ್ಣಿಮೆಗಳು, 24 ಹಬ್ಬಗಳು, 12 ತಿಂಗಳುಗಳು, 12 ದಿನಗಳು ಮತ್ತು 3 ದಿನಗಳು ಇವೆ. ಆ ನಂತರ ಶಾಶ್ವತವಾಗಿ ತಿರುಗುವ ಕಾಲ ಚಕ್ರವು ನಿಮ್ಮನ್ನು ರಕ್ಷಿಸಲಿ. ಜನಕನು ಇನ್ನೂ ಅನೇಕ ನಿಗೂಢ ಪ್ರಶ್ನೆಗಳನ್ನು ಕೇಳಿದನು. ಅದಕ್ಕೆ ಅಷ್ಟಾವಕ್ರನು ಸರಿಯಾದ ಉತ್ತರವನ್ನು ಕೊಟ್ಟನು. ಆಗ ಜನಕನು ಹೇಳಿದನು, ಬ್ರಾಹ್ಮಣ, ನಿನ್ನ ಶಕ್ತಿ ದೇವತೆಗಳಂತೆ ನಾನು ನಿನ್ನನ್ನು ಮನುಷ್ಯ ಎಂದು ಪರಿಗಣಿಸುವುದಿಲ್ಲ. ನೀನು ಮಗುವೂ ಅಲ್ಲ. ನಾನು ನಿನ್ನನ್ನು ತುಂಬಾ ಹಳೆಯವನೆಂದು ಪರಿಗಣಿಸುತ್ತೇನೆ. ನಿಮ್ಮಂತೆ ಯಾರೂ ಇಲ್ಲ. ಹಾಗಾಗಿ ಯಾಗ ಮಂಟಪವನ್ನು ಪ್ರವೇಶಿಸಲು ನಾನು ನಿಮಗೆ ಬಾಗಿಲು ಒದಗಿಸುತ್ತೇನೆ. ಇದರ ನಂತರ ಅಷ್ಟಾವಕ್ರನು ಬಂಧಿತನ ಪ್ರಶ್ನೆಗಳಿಗೆ ಉತ್ತರಿಸಿದನು ಮತ್ತು ಅರ್ಧ ಶ್ಲೋಕವನ್ನು ಪೂರ್ಣಗೊಳಿಸಿದ ನಂತರ ಸೆರೆಯಾಳನ್ನು ಸೋಲಿಸಿದನು. ಇದಾದ ಮೇಲೆ ರಾಜ ಜನನು ಅಷ್ಟಾವಕ್ರನನ್ನು ಶಾಸ್ತ್ರಗಳ ನಿಯಮಗಳ ಪ್ರಕಾರ ಖೈದಿಯನ್ನು ಹೇಗೆ ಶಿಕ್ಷಿಸಬೇಕು ಎಂದು ಹೇಳಲು ಕೇಳಿದನು. ಅಷ್ಟಾವಕ್ರ ಈ ನಿರ್ಧಾರವನ್ನು ಖೈದಿಗೆ ಬಿಟ್ಟನು. ಖೈದಿ ತಾನು ವರುಣನ ಮಗ ಎಂದು ಹೇಳಿದನು. ಕೆಲವು ಆಯ್ದ ಬ್ರಾಹ್ಮಣರನ್ನು ನೀರಿನಲ್ಲಿ ಮುಳುಗಿಸುವ ನೆಪದಲ್ಲಿ ವರುಣ ಲೋಕಕ್ಕೆ ಕಳುಹಿಸಲಾಯಿತು ಮತ್ತು ಈಗ ಅವರೆಲ್ಲರೂ ಮತ್ತೆ ಮರಳುತ್ತಿದ್ದಾರೆ. ಗೌರವಾನ್ವಿತ ಬ್ರಾಹ್ಮಣ ಕುಮಾರ್ ಅಷ್ಟಾವಕ್ರ ಜಿ ಅವರಿಗೆ ನಾನು ಗೌರವ ಸಲ್ಲಿಸುತ್ತೇನೆ. ಅವರಿಂದಾಗಿ ನನ್ನ ತಂದೆಯನ್ನು ಭೇಟಿಯಾಗಲು ಸಾಧ್ಯವಾಯಿತು. ಸೆರೆಯಾಳುಗಳಿಂದ ಮುಳುಗಿ ಹೋದ ಬ್ರಾಹ್ಮಣರೆಲ್ಲರೂ ರಾಜ ಜನಕನ ಬಳಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರು. ಖೈದಿ ಸ್ವತಃ ಸಮುದ್ರದ ನೀರಿನಲ್ಲಿ ಮುಳುಗಿದನು. ಸೆರೆಯಾಳನ್ನು ವಶಪಡಿಸಿಕೊಂಡ ನಂತರ ಅಷ್ಟಾವಕ್ರ ತನ್ನ ತಂದೆ ಮತ್ತು ತಾಯಿಯ ಚಿಕ್ಕಪ್ಪನೊಂದಿಗೆ ತನ್ನ ತಾಯಿಯ ಅಜ್ಜ ಮಹರ್ಷಿ ಉದ್ದಾಲಕ್ ಅವರ ಆಶ್ರಮಕ್ಕೆ ಮರಳಿದರು. ನಂತರ ಖೋಡ್ ಅರ್ಷಿಯು ಅಷ್ಟಾವಕ್ರನನ್ನು ತನ್ನ ಹೆಂಡತಿಗೆ ಕರೆದು, ಮಗನೇ, ನೀನು ಸ್ನಾನಕ್ಕಾಗಿ ಈ ಸಮಂಗಾ ನದಿಯನ್ನು ಬೇಗನೆ ಪ್ರವೇಶಿಸಬೇಕು. ಅದು ನೀರನ್ನು ಮುಟ್ಟಿದ ಕೂಡಲೇ ಅಷ್ಟಾವಕ್ರನ ಅಂಗಗಳೆಲ್ಲವೂ ನೇರವಾದವು. ರಾಜ ಜನಕ ಮತ್ತು ಉದ್ದಾಲಕನ ಮಗ ಶ್ವೇದ್ ಕೇತುವಿಗೆ ನೀಡಿದ ಗಮನದಿಂದಾಗಿ ಅಷ್ಟಾವಕ್ರ ಗೀತ ಸಾಧ್ಯವಾಯಿತು. ಇಬ್ಬರೂ ಮಹರ್ಷಿಗಳು ಇಡೀ ಪ್ರಪಂಚದ ವೇದಗಳು ಮತ್ತು ವೇದಗಳಲ್ಲಿ ಅತ್ಯುತ್ತಮರು. ಮಹರ್ಷಿ ಶ್ವೇದ್ ಕೇತು ಮಂತ್ರಶಾಸ್ತ್ರದಲ್ಲಿ ಪರಿಣತರಾಗಿದ್ದರು. ಅವರು ಮಾನವ ರೂಪದಲ್ಲಿ ಸರಸ್ವತಿ ದೇವಿಯ ನೇರ ದರ್ಶನವನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಹತ್ತಿರದಲ್ಲಿದ್ದ ಸರಸ್ವತಿಯನ್ನು ಪ್ರಾರ್ಥಿಸಿದರು. ಮಾತಿನ ರೂಪದಲ್ಲಿ ನಿಮ್ಮ ಸಾರವನ್ನು ಅದರ ನಿಜವಾದ ರೂಪದಲ್ಲಿ ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಅದರ ಪರಿಣಾಮವಾಗಿ ಅವರು ಪರಿಣಿತ ವಿದ್ವಾಂಸರಾದರು. ಅಷ್ಟಾವಕ್ರ ವಾಗ್ವಾದದಲ್ಲಿ ಬಹಳ ಪರಿಣತನಾಗಿದ್ದ ಅವರು ಆತ್ಮಜ್ಞಾನದಲ್ಲಿ ಬಹಳ ಪ್ರವೀಣರಾಗಿದ್ದರು ಮತ್ತು ಯೋಗ ವಿದ್ಯೆಯಲ್ಲಿಯೂ ಪ್ರವೀಣರಾಗಿದ್ದರು.
ರಾಜ ಜನಕನು ದಾರಿಯಲ್ಲಿ ಅವನನ್ನು ಭೇಟಿಯಾದಾಗ ಅವನ ವಕ್ರರೂಪ ಮತ್ತು ಕೊಳಕು ರಾಜನ ಮನಸ್ಸಿನಲ್ಲಿ ದುಃಖದ ಭಾವನೆಯನ್ನು ಹುಟ್ಟುಹಾಕಿತು. ಅಷ್ಟಾವಕ್ರನು ತನ್ನ ಆತ್ಮಜ್ಞಾನದ ಸಹಾಯದಿಂದ ರಾಜನ ಮನಸ್ಸಿನ ಅರ್ಥವನ್ನು ಗುರುತಿಸಿದನು ಮತ್ತು ಸ್ವತಃ ಜ್ಞಾನದ ಅತ್ಯುತ್ತಮ ಅಧಿಕಾರಿ ಎಂದು ತಿಳಿದುಕೊಂಡು, ಓ ರಾಜ, ದೇವಾಲಯವು ವಕ್ರವಾಗಿದ್ದರೆ ಆಕಾಶವು ವಕ್ರವಾಗುವುದಿಲ್ಲ ಮತ್ತು ದೇವಾಲಯವು ದುಂಡಾಗಿದ್ದರೆ ಅಥವಾ ಉದ್ದವಾಗಿದ್ದರೆ ಆಕಾಶವು ದುಂಡಾಗುವುದಿಲ್ಲ ಅಥವಾ ಉದ್ದವಾಗುವುದಿಲ್ಲ. ಆಕಾಶಕ್ಕೂ ದೇವಸ್ಥಾನಕ್ಕೂ ಸಂಬಂಧವೇ ಇಲ್ಲ ಎಂಬುದು ಸ್ಪಷ್ಟ. ಆಕಾಶವು ನಿರಾಕಾರವಾಗಿದೆ ಮತ್ತು ದೇವಾಲಯವು ಸಾವಯವವಾಗಿದೆ. ಹಾಗೆಯೇ ಆತ್ಮವು ದೇಹಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ, ಏಕೆಂದರೆ ಆತ್ಮವು ನಿರಾಕಾರವಾಗಿದೆ ಮತ್ತು ದೇಹವು ಸಾವಯವವಾಗಿದೆ. ಆತ್ಮವು ಶಾಶ್ವತವಾಗಿದೆ ಮತ್ತು ದೇಹವು ಶಾಶ್ವತವಾಗಿದೆ. ದೇಹದ ವಕ್ರತೆಯು ಆತ್ಮದ ಮೇಲೆ ಪರಿಣಾಮ ಬೀರುವುದಿಲ್ಲ. ಹೇ ರಾಜ, ಜ್ಞಾನವುಳ್ಳ ವ್ಯಕ್ತಿಗೆ ಅಂತಃಕರಣ ದೃಷ್ಟಿ ಇರುತ್ತದೆ ಮತ್ತು ಅಜ್ಞಾನಿಯು ಸಂಕುಚಿತ ದೃಷ್ಟಿಯನ್ನು ಹೊಂದಿರುತ್ತಾನೆ. ಆದುದರಿಂದ ಸಂಕುಚಿತ ದೃಷ್ಟಿಯನ್ನು ಬಿಟ್ಟು ನಿನ್ನನ್ನೇ ನೋಡಿಕೊಂಡರೆ ಭ್ರಮೆಯು ಮನಸ್ಸಿನಿಂದ ದೂರವಾಗುತ್ತದೆ. ಅಜ್ಞಾನಿಗಳು ಸಂಕುಚಿತ ದೃಷ್ಟಿಯಲ್ಲಿ ನೋಡುತ್ತಾರೆ, ಜ್ಞಾನಿಗಳಲ್ಲ. ಋಷಿಯ ಈ ಅಮರ ಮಾತುಗಳನ್ನು ಕೇಳಿದ ಜನಕ ರಾಜನಿಗೆ ಜ್ಞಾನೋದಯವನ್ನು ಪಡೆಯುವ ಬಲವಾದ ಬಯಕೆಯಾಯಿತು. ಅವರು ಋಷಿಯನ್ನು ತಮ್ಮ ನಿವಾಸದಲ್ಲಿ ಕೆಲವು ದಿನಗಳವರೆಗೆ ತಂಗಲು ಮತ್ತು ಧರ್ಮೋಪದೇಶವನ್ನು ನೀಡುವಂತೆ ವಿನಂತಿಸಿದರು. ಇದರಿಂದ ಅವರು ತಮ್ಮ ಮನಸ್ಸಿನಲ್ಲಿರುವ ಅನುಮಾನಗಳನ್ನು ನಿವಾರಿಸುತ್ತಾರೆ. ಋಷಿಯು ರಾಜನ ಕೋರಿಕೆಯನ್ನು ಒಪ್ಪಿಕೊಂಡನು. ಇದಾದ ನಂತರ ರಾಜ ಜನಕ ಮತ್ತು ಋಷಿ ಅಷ್ಟಾವಕ್ರರು ಉತ್ತರಿಸಿದ ಪ್ರಶ್ನೆಗಳು ಒಂದೇ ಅಷ್ಟಾವಕ್ರ ಗೀತವಾಗಿದ್ದು, ಇದರಿಂದಾಗಿ ರಾಜನ ಅಜ್ಞಾನವು ದೂರವಾಯಿತು ಮತ್ತು ಆತ್ಮದ ರೂಪದಲ್ಲಿ ಮನಸ್ಸು ನೆಲೆಗೊಂಡಿತು. ಇಂದಿನ ಕಥೆಯನ್ನು ನೀವು ಇಷ್ಟಪಟ್ಟಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಇಂತಹ ಇನ್ನಷ್ಟು ಕಥೆಗಳನ್ನು ಕೇಳಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ನಾಳಿನ ವಿಡಿಯೋದ